ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 51ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 51. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯನಾಮಯಂ. ಅನುವಾದ. ಏಕೆಂದರೆ ಸಮಬುದ್ಧಿಯಿಂದ ಯುಕ್ತರಾದ ಜ್ಞಾನಿಗಳು ಕರ್ಮಗಳಿಂದ ಉಂಟಾಗುವ ಫಲವನ್ನು ತ್ಯಾಗ ಮಾಡಿ ಜನ್ಮರೂಪಿ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರ ಪರಮಪದವನ್ನು ಹೊಂದುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತಂದರೆ, ಭಗವಂತ ಹೇಳ್ತಾನೆ, ಯಾರು ಸಮಬುದ್ಧಿಯಿಂದ ಇರ್ತಾರೋ ಅಂಥ ಜ್ಞಾನಿಗಳು ಅವರು ಮಾಡಿದಂಥ ಕರ್ಮಗಳಿದೆಯಲ್ಲ, ಅದರಿಂದ ಬರುವಂಥ ಫಲ ಇದೆಯಲ್ಲ, ಅದನ್ನು ತ್ಯಾಗ ಮಾಡ್ತಾರೆ. ಅಂದರೆ ಅವರು ಯಾವುದೇ ಫಲವನ್ನು ಅವರು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ನಾವೇನಾದರೂ ಕೆಲಸ ಮಾಡ್ತೀವಿ ಅಂತಂದರೆ ಅದರಲ್ಲಿ ಏನೋ ಒಂದು ನನಗೆ ಫಲ ಸಿಗುತ್ತೆ ಅನ್ನುವಂಥ ಅಪೇಕ್ಷೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಆದರೆ ಜ್ಞಾನಿಗಳು, ಅದರಲ್ಲೂ ಸಮಬುದ್ಧಿ ಇರುವಂಥವರು, ಎಲ್ಲವನ್ನ ಸಮಾನ ರೀತಿಯಲ್ಲಿ ನೋಡುವಂಥವರು, ಯಾವುದೇ ಫಲವನ್ನು ಅಪೇಕ್ಷೆನೂ ಪಡಲ್ಲ, ಅದರ ತ್ಯಾಗವನ್ನು ಮಾಡಿರ್ತಾರೆ. ಅಂದರೆ ಅರ್ಥ ಏನು, ಆ ಫಲ ಬರುತ್ತೆ ಅನ್ನೋದೇ ಅವ್ರ ಮೈಂಡಲ್ಲಿ ಇರೋದಿಲ್ಲ. ಅವರು ತಮ್ಮ ಕರ್ತವ್ಯ ಕೆಲಸ ಮಾಡಬೇಕು, ಮಾಡ್ತಾರೆ ಅಷ್ಟೇ. ಅದರ ಫಲದ ತ್ಯಾಗ ಮಾಡಿ ಏನಾಗುತ್ತೆ, ಆ ತ್ಯಾಗ ಮಾಡೋದ್ರಿಂದ ಜನ್ಮರೂಪಿ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರ ಪರಮಪದವನ್ನು ಪಡಿತಾರೆ. ಅಂದರೆ ಅರ್ಥ ಏನು, ಈ ಜನನ ಮರಣ ಚಕ್ರದಲ್ಲಿ ಬರ್ತಾ ಇರೋದು, ಹೋಗ್ತಾ ಇರೋದು, ಎಷ್ಟೋ ಜನ್ಮಗಳಿಂದ ನಡೀತಾ ಇರುತ್ತಲ್ಲ, ಆ ಬಂಧನ, ಈ ಜನ್ಮ ಅನ್ನೋದು ಒಂದು ಬಂಧನ ಅಂತ ಹೇಳ್ತಾರೆ. ಈಗ ಜೈಲಲ್ಲಿ ಹೇಗಿರ್ತೀವೋ ನಾವು ಆ ರೀತಿ ಅಂತ ಅರ್ಥ ಇದು. ಆ ಬಂಧನದಿಂದ ಮುಕ್ತರಾಗಿ ಅವರು ನಿರ್ವಿಕಾರ ಪರಮಪದವನ್ನು ಪಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಭಗವಂತನನ್ನು ಪಡ್ಕೊಳ್ತಾರೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಕೊಂಡಿದ್ದೀವಿ ನಾವು. ಅವ್ರವ್ರಿಗೆ ಯಾವ್ದು ಸರಿ ಅನಿಸುತ್ತೋ ಆ ಹೆಸರುಗಳಿರುತ್ತಲ್ಲ, ಪರಮಪದ, ಭಗವಂತನನ್ನು ಪಡೆಯೋದು, ಭಗವಂತನ ಧಾಮಕ್ಕೆ ಹೋಗೋದು, ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದು, ಎಲ್ಲವೂ ಅದಕ್ಕೆ ಹೆಸರಿರುವಂಥದ್ದು. ಸೊ ಇದು ಈ ಒಂದು ಶ್ಲೋಕದ ಅರ್ಥ. ಈಗ ಪ್ರಶ್ನೆಗಳ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಪ್ರಶ್ನೆ ಏನಪ್ಪ ಅಂತಂದರೆ, ಹಿ ಎಂಬ ಪದದ ಭಾವವೇನು? ಇಲ್ಲಿ ಹಿ ಅನ್ನೋದನ್ನು ಯಾಕೆ ಯೂಸ್ ಮಾಡಿದ್ದಾರೆ ಅಂತಂದ್ಬಿಟ್ಟು, ಹಿ ಅಂತಂದರೆ ಯಾಕೆ ಅಂತಂದರೆ ಅಂತ ಹೇಳ್ತೀವಲ್ವ, ಅದಕ್ಕೆ ಹಿ ಅಂತ ಹೇಳೋದು. ಉತ್ತರ ಏನು ಅಂತಂದರೆ, ಹಿ ಅನ್ನುವಂಥ ಪದ ಇದೆಯಲ್ಲ, ಅದು ಹೇತುವಾಚಕವಾಗಿದೆ. ಯಾಕಂತಂದರೆ ಅಂತ ಹೇಳ್ತೀವಲ್ವ, ಅದಕ್ಕೋಸ್ಕರ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಅಂದರೆ ಏನು, ಇಲ್ಲಿ ಈ ಶಬ್ದವನ್ನು ಪ್ರಯೋಗ ಮಾಡಿ ಸಮಬುದ್ಧಿಯಿಂದ ಕರ್ಮಗಳನ್ನು ಮಾಡೋದು ಯಾವ ಕಾರಣದಿಂದ ಕುಶಲತೆಯಾಗಿದೆ, ಅದನ್ನು ಮಾಡೋದ್ರಿಂದ ಏನು ಯೂಸು, ಯಾಕೆ ಮಾಡಬೇಕು ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಯಾಕೆಂದರೆ ಅಥವಾ ಹಿ ಅನ್ನುವಂಥ ಈ ಮಾತನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇದು ಇದರ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಬುದ್ಧಿಯುಕ್ತಾಹ ಅನ್ನುವಂಥ ಪದ ಯಾರ ವಾಚಕವಾಗಿದೆ ಮತ್ತು ಅವರನ್ನು ಮನೀಷಿಣಃ ಅಂತ ಹೇಳೋದರ ಅರ್ಥ ಏನು? ಅಂದರೆ ಬುದ್ಧಿಯುಕ್ತಾಹ ಅಂತ ಹೇಳ್ಬಿಟ್ಟಿದಾರಲ್ಲ, ಬುದ್ಧಿಯುಕ್ತಾಹ ಅಂತಂದರೆ ಯಾರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ, ಮತ್ತು ಮನೀಷಿಣಃ ಅಂತ ಅವರನ್ನ ಯಾಕೆ ಹೇಳ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇಲ್ಲಿ. ಉತ್ತರ ಏನು ಅಂತಂದರೆ, ಇವಾಗ ಹಿಂದೆ ಸಮಬುದ್ಧಿಯುಳ್ಳವರು ಅಂತಂದರೆ ಅರ್ಥ ಏನು, ಸಮಭಾವದ ಅಚಲ ಸ್ಥಿತಿ. ಈಗ ಸಮಭಾವನೆಯಿಂದ ಎಲ್ಲವನ್ನ ನೋಡೋದು ಅಥವಾ ತಗೊಳ್ಳೋದನ್ನ ಕಲ್ತಿರ್ತಾರೆ, ಆ ಒಂದು ಸ್ಥಿತಿಗೆ ಬಂದ್ಬಿಟ್ಟಿರ್ತಾರಲ್ಲ ಅಂಥವ್ರು. ಅವರ ಮನಸ್ಸು ಯಾವತ್ತೂ ಆ ಕಡೆ ಈ ಕಡೆ ಹೋಗೋದಿಲ್ಲ, ಅಚಲವಾಗಿರುತ್ತೆ, ಒಂದೇ ಕಡೆ ಇರುತ್ತೆ. ಅಂದರೆ ಅವರು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ, ಮತ್ತು ಸುಖ ದುಃಖ ಎಲ್ಲವನ್ನೂ ಕೂಡ ಸಮಭಾವನೆಯಲ್ಲಿ ನೋಡುವಂಥವರಾಗಿರ್ತಾರೆ. ಅಂಥ ಕರ್ಮಯೋಗಿಗಳ ವಾಚಕವಾಗಿ ಇಲ್ಲಿ ಬುದ್ಧಿಯುಕ್ತ ಅನ್ನುವಂತಹ ಆ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಇವಾಗ ಬುದ್ಧಿಯುಕ್ತ ಅಂತಂದರೆ ಯಾರು ಸಮಬುದ್ಧಿಯಲ್ಲಿ ಅಚಲವಾದಂತಹ ಸ್ಥಿತಿಯಲ್ಲಿರ್ತಾರೋ, ಅಂದರೆ ಯಾವತ್ತೂ ಅವ್ರು ಆ ಕಡೆ ಈ ಕಡೆ ಹೋಗಲ್ಲ, ಆ ಥರ ಒಂದು ಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ. ಆಮೇಲೆ ಅವರನ್ನು ಮನೀಷಣಃ ಅಂತ ಹೇಳಿ ಈ ರೀತಿ ಯಾರು ಸಮಭಾವಯುಕ್ತರಾಗಿ ತಮ್ಮ ಮನುಷ್ಯ ಜನ್ಮವನ್ನು ಸಫಲತೆ ಮಾಡಿಕೊಳ್ತಾರೋ,
ವಾಸ್ತವದಲ್ಲಿ ಅವರು ಬುದ್ಧಿವಂತರು ಮತ್ತು ಜ್ಞಾನಿಗಳಾಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಯಿತಾ. ಈಗ ಮನೀಷಿಣಃ ಅಂತಂದರೆ ಅವರನ್ನೇ ಹೇಳ್ತಾ ಇರೋದು. ಯಾಕೆ ಅಂತಂದರೆ ಅವರು ತಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ತಾ ಇದ್ದಾರೆ. ಈಗ ಮನುಷ್ಯ ಜನ್ಮ ಸಿಕ್ಕಿರುವಂಥ ಉದ್ದೇಶನೇ ಗೊತ್ತಿಲ್ಲ ಕೆಲವರಿಗೆ ಅಲ್ವಾ. ಯಾಕೆ ನಾವು ಈ ಒಂದು ಮನುಷ್ಯ ಜನ್ಮದಲ್ಲಿ ಬಂದಿದ್ದೀವಿ? ಬೇಕಾದಷ್ಟು ಜೀವರಾಶಿಗಳಿದೆ, ಅದರಲ್ಲೆಲ್ಲ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಆದರೆ ಆ ಮನುಷ್ಯ ಜನ್ಮದ ಇಂಪಾರ್ಟೆನ್ಸ್ ಏನೋ, ಅದು ಯಾಕೆ ನಮಗೆ ಸಿಕ್ಕಿದೆ, ಆ ಜನ್ಮದಲ್ಲಿ ನಾವು ಏನು ಮಾಡಬೇಕು, ಇದರ ಬಗ್ಗೆ ಎಲ್ಲ ತಿಳುವಳಿಕೆನೇ ಗೊತ್ತಿಲ್ಲ ಅಂತ ಆರಾಮಾಗಿ ಹೇಳ್ಬಿಡ್ತೀವಿ. ಆದರೆ ತಿಳ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಅದು ತಿಳ್ಕೊಂಡು ಅದಕ್ಕೆ ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡ್ತೀವಲ್ವಾ. ಆ ರೀತಿನೇ ಇಲ್ಲಿ ತಿಳ್ಕೊಂಡು ಸಮಭಾವದಲ್ಲಿ ಅವರು ನೋಡ್ತಾ ಆ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಪಡ್ಕೊಳ್ತಾರಲ್ಲ, ಅವರು ವಾಸ್ತವದಲ್ಲಿ ಬುದ್ಧಿವಂತರು ಮತ್ತು ಜ್ಞಾನಿಗಳಾಗಿದ್ದಾರೆ. ಸಾಕ್ಷಾತ್ ಮುಕ್ತಿಯ ದ್ವಾರ ರೂಪಿಯಾದ ಅಂತಂದರೆ ನೋಡಿ, ಈ ಮನುಷ್ಯ ಜನ್ಮವನ್ನು ದ್ವಾರ ಅಂತ ಹೇಳಿದ್ದಾರೆ. ಮುಕ್ತಿಗೆ ಹೋಗೋದಕ್ಕಿರುವಂಥ ದ್ವಾರ. ಈಗ ಹರಿದ್ವಾರ ಅಂತ ಹೇಳ್ತಾರೆ. ಅಂದರೆ ಏನು? ಆ ವಿಷ್ಣುವನ್ನು ಪಡೆಯೋದಕ್ಕೆ ಹರಿದ್ವಾರ, ಆ 4 ಧಾಮಗಳನ್ನು ನಾವು ಕಣ್ಣಾರೆ ನೋಡಬೇಕು, ವೀಕ್ಷಣೆ ಮಾಡಬೇಕು ಅಂತಂದರೆ ಆ ಹರಿದ್ವಾರನೇ ಒಂದು ಮೂಲ ದ್ವಾರ. ಅಲ್ಲಿಂದ ನಾವು ಆ 4 ಧಾಮಗಳನ್ನು ನೋಡ್ತೀವಿ. ಈ ರೀತಿ ಎಲ್ಲ ಹೇಳ್ತಾರಲ್ಲ, ಅದೇ ರೀತಿ ಈ ಮನುಷ್ಯ ಜನ್ಮ ಅಂತನ್ನೋದು ಒಂದು ದ್ವಾರ. ಯಾವುದಕ್ಕೆ ದ್ವಾರ ಆಗಿದೆ? ಮುಕ್ತಿ. ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಇದು ಅಸಾಧ್ಯ. ಕೆಲವೊಂದು ಕಡೆ ಆಗಬಹುದು, ಕೆಲವೊಂದು ಪ್ರಾಣಿಗಳಿಗೆ ಎಲ್ಲೋ ಒಂದೋ ಎರಡೋ, ಅದು ಯಾವುದೋ ಶಾಪನೋ ಏನೋ ಒಂದು ಆಗಿ ಅವರು ಆ ರೂಪಕ್ಕೆ ಬಂದಿರ್ತಾರಲ್ವ, ಅವರಿಗೆ ಮಾತ್ರ ಅದರಿಂದ ಮುಕ್ತಿ ಸಿಗತ್ತೆ. ಆದರೆ ಮನುಷ್ಯ ಜನ್ಮದಲ್ಲಿ ಪ್ರತಿಯೊಬ್ಬರೂ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇದು ಮುಕ್ತಿಯ ದ್ವಾರ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಆ ಮನುಷ್ಯ ಜನ್ಮದ ಒಂದು ಉದ್ದೇಶವನ್ನು, ಅದರ ಇಂಪಾರ್ಟೆನ್ಸನ್ನು ತಿಳ್ಕೊಂಡು, ವಿಶೇಷತೆಯನ್ನು ತಿಳ್ಕೊಂಡು ಅದನ್ನು ಸಾಧನೆ ಮಾಡ್ತಾರಲ್ವ, ಅವರು ನಿಜವಾಗಲೂ ಬುದ್ಧಿವಂತರು. ಸೊ ಈ ಸಾಕ್ಷಾತ್ ಮುಕ್ತಿಯ ದ್ವಾರರೂಪಿಯಾದಂಥ ಮನುಷ್ಯ ಶರೀರವನ್ನು ಪಡ್ಕೊಂಡಿದ್ರು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಭೋಗಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈ ಭೋಗಗಳಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ನಾವು ಬುದ್ಧಿವಂತರಲ್ಲ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾರೆ. ಅಂದರೆ ಯಾರು ಸಮಬುದ್ಧಿಯುಳ್ಳರಾಗಿರ್ತಾರೋ ಅವರು ಮನೀಷಿಣಃ ಅಂತ ಹೇಳಿದಾರಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿ ಅದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಅದ್ರ ಇಂಪಾರ್ಟೆನ್ಸ್ ಗೊತ್ತಿಲ್ಲದೆ ಭೋಗಗಳಲ್ಲಿ ಆಸಕ್ತರಾಗಿ ಅದರಲ್ಲೇ ಮುಳುಗಿದ್ದೀವಿ. ಅದಕ್ಕೆ ಇದೇ ಭಗವದ್ಗೀತೆಯಲ್ಲಿ ಅಧ್ಯಾಯ 5:22 ಶ್ಲೋಕದಲ್ಲಿ ಭಗವಂತ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಏನು ಅಂತಂದರೆ, ಯೇಹಿ ಸಂಸ್ಪರ್ಶಜ ಭೋಗಾಃ ದುಃಖಯೋನಯ ಏವತೆ ಆದ್ಯಂತವಂತ ಕೌಂತೆಯ ನ ತೇಷು ರಮತೆ ಬುಧಃ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇಂದ್ರಿಯ ಮತ್ತು ವಿಷಯಗಳ ಸಂಯೋಗದಿಂದ, ನಮ್ಮ ಇಂದ್ರಿಯಗಳು ಮತ್ತು ವಿಷಯಗಳು ಎರಡೂ ಸೇರಿಕೊಂಡಾಗ ಅದರಿಂದ ಉತ್ಪತ್ತಿ ಆಗುತ್ತಲ್ಲ ಅಂತ ಎಷ್ಟೇ ಭೋಗಗಳಿದ್ರು ಅಂಥದ್ದು ಎಂಥ ಭೋಗಗಳಿದೆಯೋ ಅದು ಒಂದು ಸರಿ ಆ ಮನುಷ್ಯನಿಗೆ ಸುಖರೂಪವಾದಂಥ ಒಂದು ಅನುಭವವನ್ನು ಕೊಡುತ್ತೋ ಅದು ನಿಸ್ಸಂದೇಹವಾಗಿ ದುಃಖಕ್ಕೂ ಕೂಡ ಕಾರಣವಾಗಿದೆ. ನಮಗೆ ಯಾವುದರಿಂದಾದರೂ ಏನಾದರೂ ಒಂದು ಸುಖ ಸಿಗ್ತಾ ಇದೆ ಅಂತಂದರೆ ಅದರಿಂದ ನೆಕ್ಸ್ಟ್ ದುಃಖ ಅನ್ನೋದು ಇದೆ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾಕೆಂತಂದರೆ ಇದು ದ್ವಂದ್ವಗಳಿಂದ ಕೂಡಿರುವಂತಹ ಒಂದು ಪ್ರಪಂಚ. ಇದರಲ್ಲಿ ಸುಖ ಇದ್ಮೇಲೆ ದುಃಖ ಇರುತ್ತೆ, ನೋವಿದ ಮೇಲೆ ನಲಿವಿರುತ್ತೆ. ನಾವು ಸುಖವನ್ನು ಅನುಭವಿಸೋದಕ್ಕೆ ರೆಡಿ ಇದ್ದೀವಿ ಅಂತಂದರೆ ದುಃಖವನ್ನು ಕೂಡ ತಗೊಳ್ಳೋದಕ್ಕೆ ರೆಡಿಯಾಗಿರಬೇಕು. ಆಯಿತಾ. ಮತ್ತು ಆದಿ ಅಂತ್ಯವುಳ್ಳ ಅಂತಂದ್ರೆ ಏನು? ಆದಿನೂ ಇದೆ, ಅಂತ್ಯನೂ ಇದೆ. ಅಂದರೆ ಏನು? ಅನಿತ್ಯವಾಗಿದೆ. ಇದು ಯಾವಾಗಲೂ ಇರುವಂಥದ್ದಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಕೃಷ್ಣ ಹೇಳ್ತಾನೆ, ಹೇ ಅರ್ಜುನ, ಬುದ್ಧಿವಂತರಾದ ವಿವೇಕಿ ಪುರುಷರು ಅವುಗಳಲ್ಲಿ ರಮಿಸೋದಿಲ್ಲ, ಅವ್ರಿಗಿದ್ರಲ್ಲಿ ಆಸಕ್ತಿ ಇಲ್ಲ. ಯಾವುದು ನಿತ್ಯವಾಗಿರುತ್ತೋ ಅದನ್ನು ಇಷ್ಟಪಡ್ತಾರೆ ಹೊರತು ಯಾವುದು ಅನಿತ್ಯವಾಗಿರುತ್ತೋ ಅದ್ರ ಬಗ್ಗೆ ಅವರು ಆಸಕ್ತಿ ವಹಿಸೋದಿಲ್ಲ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇನ್ನೂ ಪ್ರಶ್ನೆಗಳಿದೆ, ಅದನ್ನು ಮುಂದುವರೆದ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.